2B ಮೀಸಲಾತಿಯನ್ನು 4% ಇರುವ 8%ಕ್ಕೆ ಹೆಚ್ಚಿಸಬೇಕು. ಮುಸ್ಲಿಂ ಯೂನಿಟಿ ಸರ್ಕಾರಕ್ಕೆ ಒತ್ತಾಯ. ಆಗಸ್ಟ್ 25ರಂದು ತಿರಂಗ ಕಾರ್ಯಾಲಿ. ಬೆಳಗಾವಿಯಲ್ಲಿ ಕರ್ನಾಟಕ ಮುಸ್ಲಿಂ ಯೂನಿಟಿಯ ಬೆಳಗಾವಿ ಜಿಲ್ಲಾ ಘಟಕದ ಪೂರ್ವಭಾವಿ ಸಭೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಹಾಗೂ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಭೆ ಕರೆಯಲಾಗಿತ್ತು. 2B ಮೀಸಲಾತಿಗಾಗಿ ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳ 25ರಂದು ತಿರಂಗ ಕಾರ್ಯಾಲಿ ನಡೆಸಲಾಗುವುದೆಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಹೇಳಿದರು. ಮುಸ್ಲಿಂ ಯೂನಿಟಿಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ತೌಫಿಕ್ ಮೋಮಿನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ಸಂವಿಧಾನಾತ್ಮಕ ಹಕ್ಕುಗಳ ರಕ್ಷಣೆ, ಎಲ್ಲ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ, ದುಡಿಮೆಗೆ ತಕ್ಕ ಪ್ರತಿಫಲ ಮತ್ತು ಮೀಸಲಾತಿಗಾಗಿ ಸಕ್ರಿಯವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಸಕ್ರಿಯರಾಗಬೇಕೆಂದು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಕರೆ ನೀಡಿದರು. ಇನ್ನು 4% ಇರುವ ಮೀಸಲಾತಿಯನ್ನು 8%ಕ್ಕೆ ಹೆಚ್ಚಿಸಬೇಕು. ಪ್ರಾಥಮಿಕ, ಪೂರ್ವ ಮತ್ತು ಪ್ರೌಢಶಾಲೆಗಳಿಗೆ ಅನುದಾನ ನೀಡಬೇಕು. ಒಳ ಮೀಸಲಾತಿಯನ್ನು ನೀಡಬೇಕು. ಅಲ್ಲದೆ ಕರ್ನಾಟಕದಲ್ಲಿ ನದಾಫ್ ಪಿಂಜಾರ್ ಸಮುದಾಯಕ್ಕೆ ನಿಗಮವನ್ನು ಸ್ಥಾಪಿಸಬೇಕೆಂದು ಸರ್ಕಾರಕ್ಕೆ ಈ ಸಭೆಯಲ್ಲಿ ಒತ್ತಾಯಿಸಿದರು. ಇನ್ನು ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳು 25ರಂದು ತಿರಂಗ ಕಾರ್ಯಾಲಿ ನಡೆಸಲಾಗುವುದೆಂದು ಅವರು ಹೇಳಿದರು. ಇನ್ನು ಅಲ್ಪಸಂಖ್ಯಾತರು ಎಲ್ಲ ಕ್ಷೇತ್ರದಲ್ಲೂ ಸಕ್ರಿಯರಾಗಿ ಕೆಲಸ ಮಾಡಿ ಚುನಾಯಿತ ಪ್ರತಿನಿಧಿಗಳ ಶಕ್ತಿಯನ್ನು ಹೆಚ್ಚಿಸಬೇಕೆಂದರು. ಇನ್ನು ಶೀಘ್ರದಲ್ಲಿ ರಾಮದುರ್ಗ ತಾಲೂಕು ಮಟ್ಟದ ಆಡಳಿತ ಮಂಡಳಿಯನ್ನು ತಾಲೂಕಾ ಅಧ್ಯಕ್ಷರು, ಪದಾಧಿಕಾರಿಗಳು ಮಾಡಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉಜೇಬ್ ಬಾಗಲಕೋಟೆ, ಇಲಿಯಾಸ್ ಮುಡುಲ್ಗಿ, ಅಲ್ಲಾ ಬಕ್ಷ್ ಶೇಖ್ಜಿ, ಆಸಿಫ್ ತಾಂಬೋಳಿ, ಅಬ್ದುಲ್ ಮುಲ್ಲಾ, ಚಂದಾ ಸನದಿ, ನಜೀರ್ ಅಹಮದ್ ಕೊಚ್ಚರ್ಗಿ, ಸಮೀರ್ ಅತ್ತಾರ್, ಮೊಹಮ್ಮದ್ ಶಫಿ ಬೆನ್ನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಗೆ ಈಗಾಗಲೇ ತಿಳಿಸಿದ ಹಾಗೆ ನಾವು ಸರ್ಕಾರದ ಒಂದು ಮಟ್ಟದಲ್ಲಿ 2B ಮೀಸಲಾತಿ ಯಥಾಸ್ಥಿತಿ ಅದನ್ನು ಮುಂದುವರಿಸಬೇಕು. ಎರಡನೇದು ಇರ್ತಕ್ಕಂಥ 4% ಮೀಸಲಾತಿಯನ್ನು ಜನಸಂಖ್ಯೆಗೆ ಆಧಾರವಾಗಿ ನೀವು 8ಕ್ಕೆ ಏರಿಸಬೇಕು. ಮೂರನೇದು ನಮ್ಗೆ ಇರ್ತಕ್ಕಂಥ ಬೇಕು ಅನ್ನುವಂಥ ಕೊಡಲಿಕ್ಕೆ ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಒಂದು ಮನವಿ ನಮ್ಮದು ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಮಾಡಬೇಕಾಗಿರೋದ್ರಿಂದ ತಮ್ಮ ಜೊತೆ ಇವತ್ತು ಅರ್ಜೆಂಟ್ ಆಗಿತ್ತು. ಅವರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡೋಣ. ನಂತರ ಅವರು ಹೋಗಿ ತಾವು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ